ಬಾಲಿವುಡ್ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ ಮೇ 2ರಂದು ತಮ್ಮ 44ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು. ದಂಪತಿ ಈ ವಿಶೇಷ ಸಂದರ್ಭದಲ್ಲಿ ಮತ್ತೆ ಮದುವೆ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ. ಹಿರಿಯ ನಟಿ ಅವರು ತಮ್ಮ ಮತ್ತು ಧರ್ಮೇಂದ್ರ ಅವರ ಕ್ಲೋಸ್ ಸೆಲೆಬ್ರೇಷನ್ ಫೋಟೋಸ್ ಶೇರ್ ಮಾಡಿದ್ದಾರೆ. ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಫೋಟೋ ಶೇರ್ ಮಾಡಿದ ನಟಿಯ 2ನೇ ವಿವಾಹ ನಡೆದಿರುವ ಬಗ್ಗೆ ಚರ್ಚೆ ಶುರುವಾದವು. ಟ್ವಿಟರ್ನಲ್ಲಿ ಹೇಮಾ ಮಾಲಿನಿ ಅವರು ಚಿತ್ರಗಳಿಗೆ ಪೋಸ್ಟ್ ನೀಡುತ್ತಿರುವಾಗ ಅವರು ಮತ್ತು ಧರ್ಮೇಂದ್ರ ಅವರು ಬೃಹತ್ ಹೂಮಾಲೆಗಳನ್ನು ಧರಿಸಿಕೊಂಡಿರುವುದನ್ನು ಕಾಣಬಹುದು. ನಟಿ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಶೋಲೆ ಸಿನಿಮಾ ಖ್ಯಾತಿಯ ನಟಿ ಸಾಂಪ್ರದಾಯಿಕ ಸೀರೆ ಮತ್ತು ಸಿಂಧೂರವನ್ನು ಧರಿಸಿದ್ದು, ಧರ್ಮೇಂದ್ರ ಪೀಚ್ ಬಣ್ಣದ ಶರ್ಟ್ ಅನ್ನು ಧರಿಸಿದ್ರು. ಈ ವೇಳೆ ಜೋಡಿ ತುಂಬಾ ಕ್ಯೂಟ್ ಆಗಿ ಕಂಡುಬಂದಿದ್ದು, ಫೋಟೋಸ್ ಭಾರಿ ವೈರಲ್ ಆಗಿವೆ. ಧರ್ಮೇಂದ್ರ ಅವರು ಹೇಮಾ ಕೆನ್ನೆಗೆ ಮುತ್ತು ನೀಡುತ್ತಿರುವ ಫೋಟೋವನ್ನು ಸಹ ಅವರು ಹಂಚಿಕೊಂಡಿದ್ದಾರೆ. ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಹೇಮಾ ಬರೆದಿದ್ದಾರೆ. ಮನೆಯಲ್ಲಿ ಇಂದಿನ ಫೋಟೋಸ್ ಎಂದು ಬರೆದಿದ್ದಾರೆ. ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ ಅವರು 1970ರಲ್ಲಿ ತಮ್ಮ ತುಮ್ ಹಸೀನ್ ಮೈ ಜವಾನ್ ಚಿತ್ರದ ಚಿತ್ರೀಕರಣದಲ್ಲಿದ್ದಾಗ ಮೊದಲ ಬಾರಿಗೆ ಭೇಟಿಯಾದರು. ಅವರ ಜೋಡಿಯನ್ನ ಅಭಿಮಾನಿಗಳು ಇಷ್ಟಪಟ್ಟಿದ್ರು. ಆದರೆ ಅವರು ಮದುವೆಯಾಗಲು ನಿರ್ಧರಿಸಿದಾಗ ಹೇಮಾ ಅವರ ಪೋಷಕರು ನಟಿಗೆ ಬೆಂಬಲ ನೀಡಲಿಲ್ಲ. ಆದರೂ ಇಬ್ಬರ ಜೀವನವು ವಿಭಿನ್ನವಾಗಿತ್ತು. ಆದರೆ ಕೊನೆಗೆ ಅನೇಕ ಅಡೆತಡೆಗಳ ನಂತರ ಅವರು 1980ರಲ್ಲಿ ವಿವಾಹವಾದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಇಶಾ ಡಿಯೋಲ್ ಮತ್ತು ಆಹನಾ ಡಿಯೋಲ್. ಆನಂತರ ಈ ಜೋಡಿ ಸುಖ ಸಂಸಾರ ನಡೆಸಿದ್ದಾರೆ. ಬಾಲಿವುಡ್ನ ಡ್ರೀಮ್ ಗರ್ಲ್ ಮೊದಲು ಧರ್ಮೇಂದ್ರ ಅವರು ಪ್ರಕಾಶ್ ಕೌರ್ ಅವರನ್ನ ವಿವಾಹವಾಗಿದ್ದಾರೆ. ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಸನ್ನಿ ದಿಯೋಲ್ ಮತ್ತು ಬಾಬಿ ದಿಯೋಲ್. ಈಗ ನಟ ಧರ್ಮೇಂದ್ರ ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರ ಜೊತೆಗೆ ವಾಸವಿದ್ದಾರೆ. ಧರ್ಮೇಂದ್ರ ಕೊನೆಯದಾಗಿ ಶಾಹಿದ್ ಕಪೂರ್ ಮತ್ತು ಕೃತಿ ಸನೋನ್ ಅವರ ತೇರಿ ಬಾತೋ ಮೇ ಐಸಾ ಉಲ್ಜಾ ಜಿಯಾದಲ್ಲಿ ಕಾಣಿಸಿಕೊಂಡರು. ಅವರು ಶೀಘ್ರದಲ್ಲೇ ಶ್ರೀರಾಮ್ ರಾಘವನ್ ಅವರ ಎಕ್ಕೇಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರಲ್ಲಿ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯ ನಂದಾ ನಾಯಕನಾಗಿ ನಟಿಸಲಿದ್ದಾರೆ. ಮತ್ತೊಂದೆಡೆ ಹೇಮಾ ಮಾಲಿನಿ ಸದ್ಯ ಲೋಕಸಭೆ ಚುನಾವಣೆಯಲ್ಲಿ ಬಿಸಿಯಾಗಿದ್ದಾರೆ. ನಟಿ ಮಥುರಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದ್ದಾರೆ. ಇತ್ತೀಚೆಗೆ ಮಥುರಾದಲ್ಲಿ ಪ್ರಚಾರಕ್ಕಾಗಿ ಹೇಮಾ ಅವರ ಪುತ್ರಿಯರಾದ ಇಶಾ ಮತ್ತು ಆಹನಾ ಕೂಡ ಸೇರಿಕೊಂಡಿದ್ರು. ಮಾಲಿನಿ ಅವರು ಮಥುರಾದಿಂದ 2 ಬಾರಿ ಸಂಸದರಾಗಿದ್ದಾರೆ ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಸತತ 3ನೇ ಗೆಲುವಿಗೆ ಗುರಿಯನ್ನ ಹೊಂದಿದ್ದಾರೆ. ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಾಗರಿಕರನ್ನ ಒತ್ತಾಯಿಸಿದ್ದಾರೆ. ಉತ್ತರ ಪ್ರದೇಶದ ಹೃದಯ ಭಾಗದಲ್ಲಿರುವ ಮಥುರಾ ಲೋಕಸಭಾ ಕ್ಷೇತ್ರವು ಪ್ರಸ್ತುತ ಬಿಜೆಪಿ, ಕಾಂಗ್ರೆಸ್ ಮತ್ತು ಬಹುಜನ ಸಮಾಜ ಪಕ್ಷ ನಡುವೆ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗಿದೆ. ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿರುವ ಈ ಕ್ಷೇತ್ರವು ಐತಿಹಾಸಿಕವಾಗಿ ಬಹು ಪಕ್ಷಗಳಿಗೆ ಭದ್ರಕೋಟೆಯಾಗಿದೆ.